26ಕ್ಕೆ ರಶ್ಮಿಕಾ ಕಲ್ಯಾಣ, ರಕ್ಷಿತ್ಗೂ ಕೂಡಿ ಬಂದ ಕಂಕಣ ಫಲ. ರಕ್ಷಿತ್ ಶೆಟ್ಟಿ ಅಲ್ಲ ಪೆಂಗ್ವಿನ್ ಶೆಟ್ಟಿಯ ಕತೆ ಕೇಳೋಕೆ ಚಂದ. ಪೆಂಗ್ವಿನ್ ಶೆಟ್ಟಿ ಮದುವೆ ಜ್ಯೋತಿಷಿಗಳು ಏನ್ ಹೇಳಿದ್ರು ಗೊತ್ತಾ? ಈಗ ಡಿಜಿಟಲ್ ಮೀಡಿಯಾದಲ್ಲಿ ಗುಂಪು ಬಿಟ್ಟು ಒಂದು ಹಿಮ ಪರ್ವತದ ಕಡೆಗೆ ಸಾಗ್ತಾ ಇರುವಂತಹ ಒಂಟಿ ಪೆಂಗ್ವಿನ್ ಕಹಾನಿ ಸಿಕ್ಕಾಪಟ್ಟೆ ಸದ್ ಮಾಡ್ತಾ ಇದೆ. ಅಚ್ಚರಿ ಅಂದ್ರೆ ಕನ್ನಡ ಸಿನಿಪ್ರಿಯರು ಈ ಪೆಂಗ್ವಿನ್ ಜೊತೆ ಒಬ್ಬ ಕನ್ನಡ ಚಿತ್ರನಟನನ್ನ ಹೋಲಿಕೆ ಮಾಡ್ತಾ ಇದ್ದಾರೆ. ಆ ನಟ ಬೇರ್ಯಾರೂ ಅಲ್ಲ, ಸಿಂಪಲ್ ಸ್ಟಾರ್ ರಕ್ಷಿತ್ ಶೆಟ್ಟಿ. ಪೆಂಗ್ವಿನ್ ಹಾಗೆ ರಕ್ಷಿತ್ ಒಂದೇ ಕಥೆನಾ? ಆ ಕುರಿತಾದಂತಹ ರೋಚಕ ಸ್ಟೋರಿ ಇಲ್ಲಿದೆ ನೋಡಿ. ಒಂಟಿ ಪೆಂಗ್ವಿನ್ ಜೊತೆ ರಕ್ಷಿತ್ ಶೆಟ್ಟಿ ಹೋಲಿಕೆ ಮಾಡ್ತಿರೋದು ಯಾಕೆ ಗೊತ್ತಾ? ಎಸ್, ಇತ್ತೀಚೆಗೆ ಸೋಷಿಯಲ್ ಮೀಡಿಯಾದಲ್ಲಿ ಒಂದು ಪೆಂಗ್ವಿನ್ ವಿಚಾರ ಸಿಕ್ಕಾಪಟ್ಟೆ ಸದ್ ಮಾಡ್ತಾ ಇದೆ. ಗುಂಪಿನಲ್ಲಿರುವಂತಹ ಎಲ್ಲಾ ಪೆಂಗ್ವಿನ್ಗಳು ಸಮುದ್ರದ ಕಡೆಗೆ ಹೋದ್ರೆ ಒಂದು ಪೆಂಗ್ವಿನ್ ಮಾತ್ರ ಗುಂಪನ್ನ ಬಿಟ್ಟು ಹಿಮ ಪರ್ವತದ ಕಡೆಗೆ ಹೋಗ್ತಾ ಇರುತ್ತೆ. ಸಮುದ್ರದಲ್ಲಿ ತಿನ್ನೋದಕ್ಕೆ ಮೀನ್ ಸಿಗುತ್ತೆ, ಆದ್ರೆ ಪರ್ವತದ ಕಡೆಗೆ ಹೋಗೋ ಪೆಂಗ್ವಿನ್ ಒಂಟಿಯಾಗಿ ಸಾಯ್ಬೇಕಾಗತ್ತೆ. ಆದ್ರೂ ಸಹ ಆ ಪೆಂಗ್ವಿನ್ ಪರ್ವತದ ಕಡೆಗೆ ಹೋಗಿದ್ಯಾಕೆ ಅನ್ನೋದು ಈಗ ಚರ್ಚೆಯ ವಿಷಯ ಆಗಿದೆ. ಹೌದು, ಈ ಪೆಂಗ್ವಿನ್ ತನ್ನ ಗುಂಪನ್ನ ಬಿಟ್ಟು ಹೊಸ ಜಾಗವನ್ನ ಹುಡುಕಿ ಹೊರಟ ಹೀರೋ ಅಂತ ಫೇಮಸ್ ಆಗಿದೆ. ರಕ್ಷಿತ್ ಕೂಡ ಈ ಪೆಂಗ್ವಿನ್ ರೀತಿನೇ ಎಲ್ಲ ನಾಯಕ ನಟರದ್ದು ಒಂದು ದಾರಿ ಆದ್ರೆ ರಕ್ಷಿತ್ದೇ ಇನ್ನೊಂದು ದಾರಿ. ಸಾಮಾನ್ಯವಾಗಿ ಒಂದು ಸಿನಿಮಾ ಯಶಸ್ಸು ಕಂಡ ಮೇಲೆ ಅದರ ಬೆನ್ನಲ್ಲೇ ಬರುವಂತಹ ಅವಕಾಶಗಳನ್ನ ಬಳಸಿಕೊಂಡು ಎಲ್ಲರೂ ಸಹ ಹಣ ಹೆಸರು ಸಂಪಾದನೆ ಮಾಡೋದಕ್ಕಾಗಿ ಮುಂದಾಗ್ತಾರೆ. ಆದ್ರೆ ರಕ್ಷಿತ್ ಇದಕ್ಕೆ ವ್ಯತಿರಿಕ್ತ ಅಂತ ಹೇಳಬಹುದು. ಹಿಂದೆ ಸಿಂಪಲ್ ಆಗೊಂದು ಲವ್ ಸ್ಟೋರಿ ಚಿತ್ರ ಹಿಟ್ ಆದಾಗ ಬಂದಂತಹ ಸಾಲು ಸಾಲು ನಟನೆಯ ಅವಕಾಶಗಳನ್ನ ಬಿಟ್ಟು ನಿರ್ದೇಶನ ಮಾಡ್ತೀನಿ ಅಂತ ಹೇಳಿದ್ರು ರಕ್ಷಿತ್. ಇನ್ನು ರಕ್ಷಿತ್ ತಮ್ಮ ಕರಿಯರ್ ಪೀಕ್ ನಲ್ಲಿದ್ದಾಗಲೇ ಎಲ್ಲ ಬಿಟ್ಟು ಮಾಯ ಆಗಿದ್ದಾರೆ. ರಕ್ಷಿತ್ ನಟನೆ ಮಾಡಿದಂತಹ ಹಿಂದಿನ ಸಿನಿಮಾ ತೆರೆಗೆ ಬಂದಿದ್ದು 2023ರ ನವೆಂಬರ್ನಲ್ಲಿ. ಅಲ್ಲಿಂದ ಇಲ್ಲಿ ತನಕ ಸಹ ರಕ್ಷಿತ್ ಯಾವ ಚಿತ್ರವನ್ನ ಒಪ್ಕೊಂಡಿಲ್ಲ. ಸ್ಕ್ರಿಪ್ಟ್ ಬರೀತೀನಿ ಅಂತ ಹೋದವರು ಕಣ್ಮರೆ ಆಗೇ ಬಿಟ್ರು. ರಕ್ಷಿತ್ ಸ್ನೇಹಿತರಾದಂತಹ ರಿಷಬ್ ಶೆಟ್ಟಿ, ರಾಜ್ವಿ ಶೆಟ್ಟಿ ಬ್ಯಾಕ್ ಟು ಬ್ಯಾಕ್ ಸಿನಿಮಾಗಳನ್ನ ಮಾಡ್ತಾ ಇದ್ರೆ ರಕ್ಷಿತ್ ಮಾತ್ರ ಎಲ್ಲದರಿಂದ ದೂರ ಉಳ್ಕೊಂಡ್ಬಿಟ್ಟಿದ್ದಾರೆ. ಕಾಗದದ ದೋಣಿಯಲ್ಲಿ ಕೂತು ಸಿಕ್ಕೀತೆ ಮುಂದಿನ ದಾರಿ ಅಂತ ಹುಡುಕ್ತಾ ಹೊರಟ್ಬಿಟ್ಟಿದ್ದಾರೆ. ಇದು ರಕ್ಷಿತ್ ಶೆಟ್ಟಿ ಹಾಗೆ ಪೆಂಗ್ವಿನ್ ಕತೆ ಆದ್ರೆ ರಕ್ಷಿತ್ ಶೆಟ್ಟಿ ಮುಂದೆ ಮದುವೆ ಆಗ್ತಾರಾ ಅನ್ನುವಂತಹ ಪ್ರಶ್ನೆಗೆ ಇನ್ನು ಉತ್ತರ ಇದೆ ನೋಡಿ. ರಕ್ಷಿತ್ ಶೆಟ್ಟಿ ತಮ್ಮ ಕಿರಿಕ್ ಪಾರ್ಟಿ ಸಿನಿಮಾದಲ್ಲಿ ಪರಿಚಯ ಮಾಡಿದಂತಹ ನಟಿ ಅದು ರಶ್ಮಿಕಾ. ಇನ್ನು ರಶ್ಮಿಕಾ ಜೊತೆ ಪ್ರೀತಿಯಲ್ಲಿ ಕೂಡ ಬೆದ್ದಿದ್ರು. ಇಬ್ಬರ ನಿಶ್ಚಿತಾರ್ಥ ಕೂಡ ಅದ್ಧೂರಿಯಾಗಿ ನೆರವೇರಿತ್ತು. ಆದ್ರೆ ಒಂದೇ ವರ್ಷದಲ್ಲಿ ಇಬ್ಬರು ಬೇರೆ ಬೇರೆ ಆಗಿರ್ತಾರೆ. ಸದ್ಯ ರಶ್ಮಿಕಾ ವಿಜಯ್ ದೇವರಕೊಂಡ ಜೊತೆ ಹಸೆಮಣೆ ಏರ್ತಾ ಇದ್ದಾರೆ. ಮುಂದಿನ ತಿಂಗಳು 26ನೇ ತಾರೀಕು ರಶ್ಮಿಕಾ ಕಲ್ಯಾಣ ನೆರವೇರ್ತಾ ಇದೆ. ಆದ್ರೆ ರಕ್ಷಿತ್ ಮಾತ್ರ ಈಗಲೂ ಸಹ ಒಬ್ಬಂಟಿಯಾಗಿ ಬದುಕ್ತಾ ಇದ್ದಾರೆ. ರಕ್ಷಿತ್ಗೆ ಕಂಕಣ ಬಲ ಕೂಡಿ ಬರೋದು ಯಾವಾಗ ಅಂತ ಅವರ ಅಭಿಮಾನಿಗಳು ಜ್ಯೋತಿಷಿಗಳನ್ನ ಕೇಳ್ತಾನೆ ಇರ್ತಾರೆ. ಆದ್ರೆ ಉತ್ತರ ಯಾವ ಜ್ಯೋತಿಷಿಗೂ ಸಿಕ್ಕಿಲ್ಲ ನೋಡಿ. ಒಟ್ನಲ್ಲಿ ರಕ್ಷಿತ್ ವೈಯಕ್ತಿಕ ಬದುಕು, ಅವರ ವೃತ್ತಿ ಬದುಕು, ಅವರ ಒಟ್ಟಾರೆ ಬದುಕನ್ನ ನೋಡಿದ್ರೆ ಈ ಪೆಂಗ್ವಿನ್ ಕಥೆಯೇ ನೆನಪಾಗ್ತಾ ಇದೆ.